ಪಿಯಲ್ಲಿ ತಣ್ಣಗಾಗ್ತಾ ಇಲ್ಲ. ರೆಡ್ಡಿ ವರ್ಸಸ್ ರಾಮುಲು ಯುದ್ಧ ಹೊಸ ವರಸೆ ಶುರು ಮಾಡಿದ್ದಾರಂತೆ. ಮಾಜಿ ಸಚಿವ ಶ್ರೀರಾಮುಲು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವಂತೆ ರಾಮುಲು ಪಟ್ಟು ಹಿಡಿದಿದ್ದಾರೆ. ನಿರೀಕ್ಷೆ ಇತ್ತು, ಇದು ಎಕ್ಸಾಕ್ಟ್ಲಿ ನಿರೀಕ್ಷೆ ಇತ್ತು. ರಾಮುಲು ಅವರು ಉನ್ನತ ಸ್ಥಾನಮಾನಕ್ಕಾಗಿ ಪಟ್ಟು ಹಿಡಿತಾರೆ ಅಂತ. ಯಾಕಂದ್ರೆ ಅವರ ಅಸ್ತಿತ್ವದ ಪ್ರಶ್ನೆ, ಸತತ ಸೋಲುಗಳಿಂದ ಕಂಗೆಟ್ಟಿರುವಂತಹ ಶ್ರೀರಾಮುಲು ಅವರಿಗೆ ಅನಿವಾರ್ಯ ಇದು. ಪಟ್ಟು ಹಿಡ್ಕೊಂಡು ಸ್ಥಾನ ಪಡ್ಕೊಳ್ಬೇಕು, ಇಲ್ಲ ಪಕ್ಷ ಬಿಡ್ತೀನಿ ಅನ್ನುವಂತ ಬೆದರಿಕೆ ಹಾಕಬೇಕು. ಆ ನಿಟ್ಟಿನಲ್ಲಿ ಶ್ರೀರಾಮುಲು ಅವರ ನಡೆ ಇದ್ದಂತೆ ಕಾಣಿಸ್ತಾ ಇತ್ತು. ಈಗ ನಿರೀಕ್ಷೆಯಂತೆ ಅವರು ಸ್ಥಾನಮಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮೊನ್ನೆ ಆಂಧ್ರದ ರಾಜ್ಯಸಭೆ ಸದಸ್ಯ ಸಾಯಿ ರೆಡ್ಡಿ ರಾಜೀನಾಮೆ ಕೊಟ್ಟರು. ಆಂಧ್ರ ಪ್ರದೇಶ ಕೋಟಾದಡಿ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರಂತೆ ಶ್ರೀರಾಮುಲು. ದೆಹಲಿ ಚುನಾವಣೆಯ ಬಳಿಕ ಹೈಕಮಾಂಡ್ ಭೇಟಿಗೆ ರಾಮುಲು ನಿರ್ಧಾರ ಮಾಡಿದ್ದಾರೆ. ದೆಹಲಿ ಭೇಟಿ ವೇಳೆ ರಾಜ್ಯಸಭೆ ಸ್ಥಾನದ ಬಗ್ಗೆ ಚರ್ಚೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ರಾಮುಲು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದೇನ್ ಗೊತ್ತಾ, ಕಾಂಗ್ರೆಸ್ನಿಂದ ಆಫರ್ ಬಂದಿದೆ. ಶ್ರೀರಾಮುಲು ಅವರು ಯಾಕಾಗಿ ಹೋಗ್ತಾ ಇಲ್ಲ ಅಂತ ಅಂದ್ರೆ, ಇದೇ ವಿಚಾರ ಮುಂದಿಟ್ಕೊಂಡು ಪಕ್ಷದಲ್ಲೇ ನೆಲೆ ಊರಿ ಉನ್ನತ ಸ್ಥಾನಮಾನಕ್ಕಾಗಿ ಬೇಡಿಕೆ ಇಡಬಹುದು ಅನ್ನುವಂತ ಟಾಕ್ಗಳೇನಿತ್ತು ಅದು ನಿಜ ಆದಂತೆ ಕಾಣಿಸ್ತಾ ಇದೆ. ಸತತ ಸೋಲುಗಳು ಎಲ್ಲಿ ನಿಂತರೂ ಕೂಡ ಪದೇ ಪದೇ ಮತ್ತೆ ಸೋಲಿನ ಅನುಭವ ಆಗ್ಬಿಟ್ರಪ್ಪ, ಮೂಲೆ ಗುಂಪಾಗ್ಬಿಡ್ತೀನಲ್ಲ ಪಕ್ಷದಲ್ಲಿ ಅನ್ನುವಂಥ ಆತಂಕ. ಹಾಗಾಗಿ ಈಗ ನಾವು ಹೇಳ್ತೀವಲ್ಲ, ಈ ಡಿಮ್ಯಾಂಡ್ಗಳನ್ನ ಇಡೋದು, ಬ್ಲಾಕ್ ಮೇಲ್ ಮಾಡೋದು ಅಂತ, ಆ ರೀತಿ ನಡೆಯನ್ನ ಅನುಸರಿಸಿದಂಗೆ ಕಾಣಿಸ್ತಾ ಇದೆ ರಾಮುಲು. ಬಟ್ ಬಿಜೆಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಮೋಸ್ಟ್ಲಿ ಈ ಯಾವಾಗ ಇಬ್ಬರ ಮಧ್ಯೆ ಜಟಾಪಟಿ ಪ್ರಾರಂಭ ಆಯ್ತು, ಕಾಂಗ್ರೆಸ್ನಿಂದ ಆಫರ್ ಬಂದಿದೆ ಅನ್ನುವಂಥ ಟಾಕ್ ಬಂತು, ಆಗಲೇ ಒಂದು ನಿರೀಕ್ಷೆ ಇತ್ತು ರಾಮುಲು ಅವರು ಇದೇ ವಿಚಾರ ಇಟ್ಕೊಂಡು ಪಕ್ಷದಲ್ಲಿ ಹಲವು ಬೇಡಿಕೆಗಳನ್ನ ಇಡಬಹುದು, ಸ್ಥಾನಮಾನಕ್ಕಾಗಿ ಬೇಡಿಕೆ ಇಡಬಹುದು ಅಂತ. ಅದು ಸತ್ಯ ಆದಂಗೆ ಕಾಣಿಸ್ತಾ ಇದೆ. ಖಂಡಿತ ಶ್ರುತಿ, ಒಂದು ಕಡೆಗೆ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ನಡುವೆ ಆಗ್ತಾ ಇರತಕ್ಕಂಥ ಸಮರದ ಬಗ್ಗೆ ಸಾಕಷ್ಟು ಟೆನ್ಷನ್ ಇರ್ತಕ್ಕಂಥದ್ದು. ಈಗ ರಾಜ್ಯದ ಜೊತೆಗೆ ರಾಷ್ಟ್ರೀಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರಿಗೆ ಯಾವುದೇ ರೀತಿಯಾದ ಹೇಳಿಕೆಗಳನ್ನು ಕೊಡಬಾರ್ದು, ಪಕ್ಷಕ್ಕೆ ಮುಜುಗರವಾಗುವಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು. ಇಬ್ಬರು ನಾಯಕರು ಅಂದರೆ ಅದರಲ್ಲೂ ವಿಶೇಷವಾಗಿ ಶ್ರೀರಾಮುಲು ಅವ್ರಿಗೆ ಅಮಿತ್ ಶಾ ಅವರು ಕೂಡ ಕರೆ ಮಾಡಿದರು, ಜೊತೆಗೆ JP ನಡ್ಡಾ ಅವರು ಕೂಡ ಕರೆ ಮಾಡಿ ದೆಹಲಿಗೆ ಬಂದು ನಿಮ್ಮ ಮನಸ್ತಾಪಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿ ಬಹಿರಂಗವಾಗಿ ಚರ್ಚೆ ಮಾಡಬೇಡಿ ಅಂತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕವೂ ಕೂಡ ಶ್ರೀರಾಮುಲು ದೆಹಲಿಗೆ ತೆರಳಿಲ್ಲ. ಆದರೆ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಚುನಾವಣೆ ಬಳಿಕ ನಾನು ದೆಹಲಿಗೆ ಹೋಗ್ತೀನಿ ಅಂತ ಶ್ರೀರಾಮುಲು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಿದ್ರು ಕೂಡ ಅವರಿಬ್ಬರು ಕೂಡ ಈಗ ತಂತ್ರಗಾರಿಕೆಯಲ್ಲಿ ಮುಳುಗಿರ್ತಕ್ಕಂಥದ್ದು, ಅಂದರೆ ಅವರ ಹಿಂಬಾಲಕರ ಮೂಲಕ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮತ್ತೊಂದು ಹಂತಕ್ಕೆ ಹೋಗಿರ್ತಕ್ಕಂಥ ಇಬ್ಬರ ಸಮರ. ಈಗ ಶ್ರೀರಾಮುಲು ಅವರು ಆ ಒಂದು ಅಂದರೆ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಾದ ಮುಜುಗರ ಜೊತೆಗೆ ಅವಮಾನವನ್ನು ಈಗ ಪಾಸಿಟಿವ್ ಆಗಿ ತೆಗೆದುಕೊಳ್ಳೋದಕ್ಕೆ ಏನು ಒಂದು ರೀತಿಯ ಸ್ಟೆಪ್ಪನ್ನು ಇಡ್ತಾ ಇರ್ತಕ್ಕಂಥದ್ದು. ಅದೇನು ಅಂದರೆ ಅವರ ಮುನಿಸನ್ನು ಬಹಿರಂಗವಾಗಿ ತೋರಿಸ್ಕೊಳ್ದೇ ಇದ್ದರೂ ಕೂಡ ಪಕ್ಷದ ಎಲ್ಲ ಚಟುವಟಿಕೆಗಳಿಂದ ದೂರ ಉಳಿಯೋದು, ಜೊತೆಗೆ ರಾಜ್ಯದ ನಾಯಕರು ಎಷ್ಟೇ ಕರೆ ಮಾಡಿ ಬೆಂಗಳೂರಿಗೆ ಬನ್ನಿ ಮಾತನಾಡೋಣ ಅಂದರೂ ಕೂಡ ಇಲ್ಲಿಯವರೆಗೂ ಅಂದರೆ ಕಳೆದ ಗುರುವಾರದಿಂದ ಇಲ್ಲಿಯವರೆಗೂ ಯಾವೊಬ್ಬ ನಾಯಕರನ್ನು ಕೂಡ ರಾಮುಲು ಮೀಟ್ ಮಾಡಿಲ್ಲ. ಜೊತೆಗೆ ಬಳ್ಳಾರಿಯಲ್ಲಿ ಉಳಿದಿರ್ತಕ್ಕಂಥದ್ದು, ಕೂಡ್ಲಿಗಿಯಲ್ಲಿ ಓಡಾಡ್ತಿದ್ದಾರೆ. ಈಗ ಇನ್ನೊಂದು ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಏನಂದರೆ, ಈ ಒಂದು ವಿಚಾರವನ್ನು ಈಗ ಶ್ರೀರಾಮುಲು ಅವರು ಅವರಿಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅದೇನು ಅಂದರೆ, ಪಕ್ಷದಲ್ಲಿ ಅಸ್ತಿತ್ವಕ್ಕಾಗಿ ಶ್ರೀರಾಮುಲು ಒಂದು ಕಡೆಗೆ ಹೋರಾಟವನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ನನಗೆ ಮುನಿಸಿದೆ ಅನ್ನೋದನ್ನು ಬಹಿರಂಗವಾಗಿ ಹೇಳ್ಕೊಳ್ದೇ ಇದ್ರೂ ಕೂಡ ನನಗೆ ಪಕ್ಷದಲ್ಲಿ ಉನ್ನತ ಸ್ಥಾನ ಬೇಕು, ಜೊತೆಗೆ ಒಂದಷ್ಟು ಸ್ಥಾನಮಾನ ಇದ್ದರೆ ನನಗೆ ಮುಂದಿನ ರಾಜಕೀಯ ಲಾಭ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ತಕ್ಕಂಥ ರಾಮುಲು ಈಗ ನನಗೆ ರಾಜ್ಯಸಭಾ ಸ್ಥಾನವನ್ನ ಕೊಡಿ ಅಂತ ಈಗಾಗಲೇ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೇ ಒಂದು ವಿಚಾರವನ್ನ ಹಂಗ ಮಾಡಿ ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಅವ್ರ ಸಮುದಾಯ ಬೆಂಬಿಡದೆ ಕಾಡ್ತಾ ಇದೆ ಅಂತ, ಆ ರೀತಿ ಒತ್ತಡಗಳಾಗ್ತಾ ಇದೆ. ಕಾದೋಡನ ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ ಅಂತ. ಧನ್ಯವಾದಗಳು ರೇಣುಕಾರಾಧ್ಯ ತಮ್ಮೆಲ್ಲ ಮಾಹಿತಿಗೆ. ಧನ್ಯವಾದ. ಪಿಯಲ್ಲಿ ತಣ್ಣಗಾಗ್ತಾ ಇಲ್ಲ. ರೆಡ್ಡಿ ವರ್ಸಸ್ ರಾಮುಲು ಯುದ್ಧ ಹೊಸ ವರಸೆ ಶುರು ಮಾಡಿದ್ದಾರಂತೆ. ಮಾಜಿ ಸಚಿವ ಶ್ರೀರಾಮುಲು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವಂತೆ ರಾಮುಲು ಪಟ್ಟು ಹಿಡಿದಿದ್ದಾರೆ. ನಿರೀಕ್ಷೆ ಇತ್ತು, ಇದು ಎಕ್ಸಾಕ್ಟ್ಲಿ ನಿರೀಕ್ಷೆ ಇತ್ತು. ರಾಮುಲು ಅವರು ಉನ್ನತ ಸ್ಥಾನಮಾನಕ್ಕಾಗಿ ಪಟ್ಟು ಹಿಡಿತಾರೆ ಅಂತ. ಯಾಕಂದ್ರೆ ಅವರ ಅಸ್ತಿತ್ವದ ಪ್ರಶ್ನೆ, ಸತತ ಸೋಲುಗಳಿಂದ ಕಂಗೆಟ್ಟಿರುವಂತಹ ಶ್ರೀರಾಮುಲು ಅವರಿಗೆ ಅನಿವಾರ್ಯ ಇದು. ಪಟ್ಟು ಹಿಡ್ಕೊಂಡು ಸ್ಥಾನ ಪಡ್ಕೊಳ್ಬೇಕು, ಇಲ್ಲ ಪಕ್ಷ ಬಿಡ್ತೀನಿ ಅನ್ನುವಂತ ಬೆದರಿಕೆ ಹಾಕಬೇಕು. ಆ ನಿಟ್ಟಿನಲ್ಲಿ ಶ್ರೀರಾಮುಲು ಅವರ ನಡೆ ಇದ್ದಂತೆ ಕಾಣಿಸ್ತಾ ಇತ್ತು. ಈಗ ನಿರೀಕ್ಷೆಯಂತೆ ಅವರು ಸ್ಥಾನಮಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮೊನ್ನೆ ಆಂಧ್ರದ ರಾಜ್ಯಸಭೆ ಸದಸ್ಯ ಸಾಯಿ ರೆಡ್ಡಿ ರಾಜೀನಾಮೆ ಕೊಟ್ಟರು.
ಆಂಧ್ರ ಪ್ರದೇಶ ಕೋಟಾದಡಿ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರಂತೆ ಶ್ರೀರಾಮುಲು. ದೆಹಲಿ ಚುನಾವಣೆಯ ಬಳಿಕ ಹೈಕಮಾಂಡ್ ಭೇಟಿಗೆ ರಾಮುಲು ನಿರ್ಧಾರ ಮಾಡಿದ್ದಾರೆ. ದೆಹಲಿ ಭೇಟಿ ವೇಳೆ ರಾಜ್ಯಸಭೆ ಸ್ಥಾನದ ಬಗ್ಗೆ ಚರ್ಚೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ರಾಮುಲು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಪ್ರಶ್ನೆ ಇರೋದೇನ್ ಗೊತ್ತಾ, ಕಾಂಗ್ರೆಸ್ನಿಂದ ಆಫರ್ ಬಂದಿದೆ, ಶ್ರೀರಾಮುಲು ಅವರು ಯಾಕಾಗಿ ಹೋಗ್ತಾ ಇಲ್ಲ ಅಂತ ಅಂದ್ರೆ ಇದೇ ವಿಚಾರ ಮುಂದಿಟ್ಕೊಂಡು ಪಕ್ಷದಲ್ಲೇ ನೆಲೆ ಊರಿ ಉನ್ನತ ಸ್ಥಾನಮಾನಕ್ಕಾಗಿ ಬೇಡಿಕೆ ಇಡಬಹುದು ಅನ್ನುವಂತ ಟಾಕ್ಗಳೇನಿತ್ತು ಅದು ನಿಜ ಆದಂತೆ ಕಾಣಿಸ್ತಾ ಇದೆ. ಸತತ ಸೋಲುಗಳು ಎಲ್ಲಿ ನಿಂತರೂ ಕೂಡ ಪದೇ ಪದೇ ಮತ್ತೆ ಸೋಲಿನ ಅನುಭವ ಆಗ್ಬಿಟ್ರಪ್ಪ, ಮೂಲೆ ಗುಂಪಾಗ್ಬಿಡ್ತೀನಲ್ಲ ಪಕ್ಷದಲ್ಲಿ ಅನ್ನುವಂಥ ಆತಂಕ. ಹಾಗಾಗಿ ಈಗ ನಾವು ಹೇಳ್ತೀವಲ್ಲ, ಈ ಡಿಮ್ಯಾಂಡ್ಗಳನ್ನ ಇಡೋದು, ಬ್ಲಾಕ್ ಮೇಲ್ ಮಾಡೋದು ಅಂತ, ಆ ರೀತಿ ನಡೆಯನ್ನ ಅನುಸರಿಸಿದಂಗೆ ಕಾಣಿಸ್ತಾ ಇದೆ ರಾಮುಲು. ಬಟ್ ಬಿಜೆಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಮೋಸ್ಟ್ಲಿ ಈ ಯಾವಾಗ ಇಬ್ಬರ ಮಧ್ಯೆ ಜಟಾಪಟಿ ಪ್ರಾರಂಭ ಆಯ್ತು, ಕಾಂಗ್ರೆಸ್ನಿಂದ ಆಫರ್ ಬಂದಿದೆ ಅನ್ನುವಂಥ ಟಾಕ್ ಬಂತು, ಆಗಲೇ ಒಂದು ನಿರೀಕ್ಷೆ ಇತ್ತು ರಾಮುಲು ಅವರು ಇದೇ ವಿಚಾರ ಇಟ್ಕೊಂಡು ಪಕ್ಷದಲ್ಲಿ ಹಲವು ಬೇಡಿಕೆಗಳನ್ನ ಇಡಬಹುದು, ಸ್ಥಾನಮಾನಕ್ಕಾಗಿ ಬೇಡಿಕೆ ಇಡಬಹುದು ಅಂತ. ಅದು ಸತ್ಯ ಆದಂಗೆ ಕಾಣಿಸ್ತಾ ಇದೆ. ಖಂಡಿತ ಶ್ರುತಿ, ಒಂದು ಕಡೆಗೆ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ನಡುವೆ ಆಗ್ತಾ ಇರತಕ್ಕಂಥ ಸಮರದ ಬಗ್ಗೆ ಸಾಕಷ್ಟು ಟೆನ್ಷನ್ ಇರ್ತಕ್ಕಂಥದ್ದು. ಈಗ ರಾಜ್ಯದ ಜೊತೆಗೆ ರಾಷ್ಟ್ರೀಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರಿಗೆ ಯಾವುದೇ ರೀತಿಯಾದ ಹೇಳಿಕೆಗಳನ್ನು ಕೊಡಬಾರ್ದು, ಪಕ್ಷಕ್ಕೆ ಮುಜುಗರವಾಗುವಂಥ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು. ಇಬ್ಬರು ನಾಯಕರು ಅಂದರೆ ಅದರಲ್ಲೂ ವಿಶೇಷವಾಗಿ ಶ್ರೀರಾಮುಲು ಅವರಿಗೆ ಅಮಿತ್ ಶಾ ಅವರು ಕೂಡ ಕರೆ ಮಾಡಿದ್ರು, ಜೊತೆಗೆ JP ನಡ್ಡಾ ಅವರು ಕೂಡ ಕರೆ ಮಾಡಿ ದೆಹಲಿಗೆ ಬಂದು ನಿಮ್ಮ ಮನಸ್ತಾಪಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿ ಬಹಿರಂಗವಾಗಿ ಚರ್ಚೆ ಮಾಡಬೇಡಿ ಅಂತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ರು. ಅದಾದ ಬಳಿಕವೂ ಕೂಡ ಶ್ರೀರಾಮುಲು ದೆಹಲಿಗೆ ತೆರಳಿಲ್ಲ. ಆದರೆ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಚುನಾವಣೆ ಬಳಿಕ ನಾನು ದೆಹಲಿಗೆ ಹೋಗ್ತೀನಿ ಅಂತ ಶ್ರೀರಾಮುಲು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಿದ್ರು ಕೂಡ ಅವರಿಬ್ಬರು ಕೂಡ ಈಗ ತಂತ್ರಗಾರಿಕೆಯಲ್ಲಿ ಮುಳುಗಿರ್ತಕ್ಕಂಥದ್ದು, ಅಂದರೆ ಅವರ ಹಿಂಬಾಲಕರ ಮೂಲಕ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮತ್ತೊಂದು ಹಂತಕ್ಕೆ ಹೋಗಿರ್ತಕ್ಕಂಥ ಇಬ್ಬರ ಸಮರ. ಈಗ ಶ್ರೀರಾಮುಲು ಅವರು ಆ ಒಂದು ಅಂದರೆ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಾದ ಮುಜುಗರ ಜೊತೆಗೆ ಅವಮಾನವನ್ನು ಈಗ ಪಾಸಿಟಿವ್ ಆಗಿ ತೆಗೆದುಕೊಳ್ಳೋದಕ್ಕೆ ಏನು ಒಂದು ರೀತಿಯ ಸ್ಟೆಪ್ಪನ್ನು ಇಡ್ತಾ ಇರ್ತಕ್ಕಂಥದ್ದು. ಅದೇನು ಅಂದರೆ ಅವರ ಮುನಿಸನ್ನು ಬಹಿರಂಗವಾಗಿ ತೋರಿಸ್ಕೊಳ್ದೇ ಇದ್ದರೂ ಕೂಡ ಪಕ್ಷದ ಎಲ್ಲ ಚಟುವಟಿಕೆಗಳಿಂದ ದೂರ ಉಳಿಯೋದು, ಜೊತೆಗೆ ರಾಜ್ಯದ ನಾಯಕರು ಎಷ್ಟೇ ಕರೆ ಮಾಡಿ ಬೆಂಗಳೂರಿಗೆ ಬನ್ನಿ ಮಾತನಾಡೋಣ ಅಂದರೂ ಕೂಡ ಇಲ್ಲಿಯವರೆಗೂ ಅಂದರೆ ಕಳೆದ ಗುರುವಾರದಿಂದ ಇಲ್ಲಿಯವರೆಗೂ ಯಾವ ಒಬ್ಬ ನಾಯಕರನ್ನು ಕೂಡ ರಾಮುಲು ಮೀಟ್ ಮಾಡಿಲ್ಲ. ಜೊತೆಗೆ ಬಳ್ಳಾರಿಯಲ್ಲಿ ಉಳಿದಿರ್ತಕ್ಕಂಥದ್ದು, ಕೂಡ್ಲಿಗಿಯಲ್ಲಿ ಓಡಾಡ್ತಿದ್ದಾರೆ. ಈಗ ಇನ್ನೊಂದು ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಏನಂದರೆ ಈ ಒಂದು ವಿಚಾರವನ್ನು ಈಗ ಶ್ರೀರಾಮುಲು ಅವರು ಅವರಿಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದಕ್ಕೆ